ಕವಿಗೆ ಕಾವ್ಯ ನಿರ್ಮಾಣ ಮಾಡುವ ಸಹಜ ಸಾಮರ್ಥ್ಯವಿರಬಹುದು. ಆದರೆ ಅದನ್ನು ಮೊದಲಿಗೆ ಗುರುತಿಸುವ, ಪ್ರೋತ್ಸಾಹಿಸುವ, ಪ್ರಕಟಿಸುವ ಒಂದು ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸುವ ವ್ಯವಸ್ಥೆ ಇಲ್ಲದೆ ಹೋದರೆ ಏನು ಪ್ರಯೋಜನ? ಬೀಜ ಹಸನಿರಬಹುದು, ನೆಲ ಫಲವತ್ತಿರಬಹುದು. ಆದರೆ ಸರಿಯಾಗಿ ಉತ್ತು ಹೊತ್ತಿಗೆ ನೀರೆರೆದು ಗೊಬ್ಬರ ಹಾಕಿ ಸಾಗು ಮಾಡದಿದ್ದರೆ ಬೆಳೆ ಹೊರವಾಗಲಾರದು, ಹುಲುಸಾಗಲಾರದು. ದೈವದತ್ತ ಪ್ರತಿಭೆಯಾದರೂ ಅನುಕೂಲ ವಾತಾವರಣವು, ಸಕಾಲ ಕೃಷಿಯೂ ಇಲ್ಲದಿದ್ದರೆ ತನ್ನ ಸಂಪೂರ್ಣ ಕಳೆಯಿಂದ ಬೆಳಗಲಾರದು. ಕನ್ನಡ ಕವಿಗಳ ಸಹಜ ಪ್ರಭೆಯ ಕೃಷಿಗೆ ಇಂತಹ ಒಂದು ಅನುಕೂಲ ವಾತಾವರಣವನ್ನು ಕಲ್ಪಿಸಿ ಹೊತ್ತಿಗೆ ನೀರೆರೆದು ಗೊಬ್ಬರ ಹಾಕಿ ಸಮೃದ್ಧವಾದ ಸಾಹಿತ್ಯದ ಬೆಳೆಗೆ ಕಾರಣರಾದವರು ಕರ್ನಾಟಕದ ರಾಜಮನೆತನದವರು. ಕವಿಗಳಿಗೆ, ಸಾಹಿತಿಗಳಿಗೆ ಈ ದಿನ ಇರುವಂತಹ ಅನುಕೂಲ ವಾತಾವರಣ ಹಿಂದೆ ಇರಲಿಲ್ಲ ಎಂಬುದನ್ನು ನೆನೆಸಿಕೊಂಡರೆ, ಹಿಂದೆ ಮುದ್ರಣ ಸೌಲಭ್ಯ, ಪ್ರಕಾಶನ ವ್ಯವಸ್ಥೆಗಳಿಲ್ಲದ ಕಾಲದಲ್ಲಿ ಕವಿಯೊಬ್ಬ ಕೃತಿ ರಚನೆ ಮಾಡುವುದು ಎಂತಹ ಸಾಹಸದ ಕೆಲಸವಾಗಿತ್ತು ಎಂಬುದನ್ನು ಹೇಳಬೇಕಾಗಿಲ್ಲ. ಕವಿಯ ಸಾಮರ್ಥ್ಯವನ್ನು ಗುರುತಿಸುವ, ಅವನ ದಿನನಿತ್ಯದ ಬದುಕಿಗೆ ಒಂದು ನೆಮ್ಮದಿಯ ನೆಲೆಯನ್ನು ಕಲ್ಪಿಸಿ ಅವನ ಕೃತಿ ರಚನೆಗೆ ಪ್ರೋತ್ಸಾಹಿಸುವ, ಅವನ ಕೃತಿಗಳನ್ನು ಪ್ರತಿ ಮಾಡಿಸಿ ಸುತ್ತಣ ಜನಕ್ಕೆ ತಲುಪಿಸುವ ಜವಾಬ್ದಾರಿಯನ್ನು ರಾಜಾಸ್ಥಾನಗಳು ವಹಿಸಿಕೊಳ್ಳದಿದ್ದರೆ ಕನ್ನಡ ಸಾಹಿತ್ಯ ಇಷ್ಟರ ಮಟ್ಟಿಗೆ ಬೆಳೆಯುತ್ತಿರಲಿಲ್ಲ ಎಂಬುದನ್ನು ಮರೆಯಬಾರದು. ಸಾಹಿತ್ಯವಷ್ಟೇ ಅಲ್ಲ, ಕರ್ನಾಟಕದ ಶಿಲ್ಪಾದಿ ಕಲೆಗಳೂ ಸಹ ಕರ್ನಾಟಕದ ರಾಜರ ಉದಾರವಾದ ಪ್ರೋತ್ಸಾಹದಿಂದಲೇ ಪ್ರವರ್ಧಮಾನವಾಗಿವೆ. ಕರ್ನಾಟಕದ ಸಾಹಿತ್ಯ ಕಲೆಗಳ ಅಭಿವೃದ್ಧಿಗೆ ಮುಖ್ಯ ಕಾರಣರಾದ ಕರ್ನಾಟಕದ ರಾಜ ಮನೆತನಗಳಿಗೆ ಕನ್ನಡಿಗರು ಕೃತಜ್ಞರಾಗಿರಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖವಾದ ರಾಜ ಮನೆತನಗಳು ಇವು. ಮೊದಲ ಹಂತದಲ್ಲಿ ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಳುಕ್ಯರು. ಎರಡನೆಯ ಹಂತದಲ್ಲಿ ಕಳಚೂರ್ಯರು, ಹೊಯ್ಸಳರು. ಮೂರನೆಯ ಹಂತದಲ್ಲಿ ವಿಜಯನಗರದ ರಾಜರು. ನಾಲ್ಕನೆಯ ಹಂತದಲ್ಲಿ ಮೈಸೂರಿನ ಅರಸರು. ಈ ರಾಜ ಮನೆತನಗಳಲ್ಲಿ ತಲಕಾಡಿನ ಗಂಗರು ಮುಖ್ಯವಾಗಿ ಜೈನರು. ಕದಂಬರು, ರಾಷ್ಟ್ರಕೂಟರು, ವಿಜಯನಗರ ಹಾಗೂ ಮೈಸೂರು ಅರಸರು ಶೈವರು ಮತ್ತು ವೈಷ್ಣವರು. ಅಂತೆಯೇ ಚಾಳುಕ್ಯರು, ಕಲಚೂರ್ಯರು ಶೈವರು. ಹೊಯ್ಸಳರಲ್ಲಿ ಕೆಲವರು ವೈಷ್ಣವರು, ಕೆಲವರು ಜೈನರು. ವಿಜಯನಗರದ ಸಾಮಂತರಲ್ಲಿ ಕೆಲವರು ವೀರಶೈವರು. ಹೀಗೆ ಈ ರಾಜರು ವಿವಿಧ ಮತಧರ್ಮಗಳಿಗೆ ಸೇರಿದವರಾಗಿದ್ದರೂ ಅವರ ಧಾರ್ಮಿಕ ದೃಷ್ಟಿ ಮಾತ್ರ ಉದಾರವಾಗಿತ್ತು. ಇವರು ಕವಿಗಳಿಗೆ, ಕಲೆಗಳಿಗೆ ಆಶ್ರಯ ಕೊಟ್ಟ ರೀತಿಯನ್ನು ನೋಡಿದರೆ ಈ ಮಾತಿನ ಅರ್ಥ ಸ್ಪಷ್ಟವಾಗುತ್ತದೆ. ರಾಷ್ಟ್ರಕೂಟ ಚಕ್ರವರ್ತಿಯಾದ ನೃಪತುಂಗನು ವೈಷ್ಣವ. ಆದರೆ ಅವನ ಕಾಲದಲ್ಲಿ ರಚಿತವಾದ ಗ್ರಂಥಗಳು ಮುಖ್ಯವಾಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟವು. ಕವಿರಾಜ ಮಾರ್ಗದ ಕರ್ತೃವೆಂದು ಹೇಳಲಾದ ಶ್ರೀವಿಜಯನು ಜೈನನೆಂದು ಹಲವರ ಅಭಿಪ್ರಾಯ. ಜೈನರ ಪೂರ್ವ ಪುರಾಣವನ್ನು ಬರೆದ ಜಿನಸೇನಾಚಾರ್ಯರು, ಉತ್ತರ ಪುರಾಣವನ್ನು ಬರೆದ ಗುಣಭದ್ರಾಚಾರ್ಯರು ಈತನ ಪಂಡಿತ ಪರಿವಾರದಲ್ಲಿ ಇದ್ದವರು. ಪಂಪನಂತ
ಜೈನ ಕವಿಗೆ ಆಶ್ರಯದಾತನಾದ ಅರಿಕೇಸರಿ ವೈಷ್ಣವ. ರನ್ನನಂತಹ ಜೈನ ಕವಿಗೆ ಆಶ್ರಯ ಕೊಟ್ಟ ಚಾಳುಕ್ಯರ ಇಮ್ಮಡಿ ತೈಲಪ್ಪ ಶೈವ ಧರ್ಮದವನು. ಬಸವಣ್ಣನವರ ವೀರಶೈವ ಧಾರ್ಮಿಕ ಕ್ರಾಂತಿ ನಡೆದದ್ದು ವೈದಿಕ ಶೈವ ಧರ್ಮಕ್ಕೆ ಸೇರಿದ ಬಿಜ್ಜಳನ ಕಲ್ಯಾಣ ನಗರದಲ್ಲಿ. ಹೊಯ್ಸಳರ ವಿಷ್ಣುವರ್ಧನನ ರಾಣಿ ಶಾಂತಳೆ ಜೈನ ಧರ್ಮದವಳು. ವಿಜಯನಗರದ ಅರಸರ ಕಾಲದಲ್ಲಿ ಹರಿದಾಸ ಪರಂಪರೆಗೆ ಪ್ರೋತ್ಸಾಹ ದೊರೆತದ್ದಷ್ಟೇ ಅಲ್ಲ, ಲಕ್ಕಣ್ಣ ದಂಡೇಶನಂತಹ ವೀರಶೈವ ದಂಡನಾಯಕನ ಸಹಾಯದಿಂದ ವೀರಶೈವ ಧರ್ಮದ ವಚನಗಳ ಸಂಕಲನ, ಪರಿಷ್ಕರಣ ಕಾರ್ಯಗಳು ನಡೆದವು. ವಿಜಯನಗರದ ಸಾಮಂತನಾದ ಕಾರ್ಕಳದ ಭೈರವ ಒಡೆಯರ ಆಸ್ಥಾನದಲ್ಲಿ ಪ್ರಮುಖ ಜೈನ ಕವಿ ರತ್ನಾಕರವರ್ಣಿ ತನ್ನ ಭರತೇಶ ವೈಭವವನ್ನು ಬರೆದನು. ಮೈಸೂರು ಒಡೆಯರ ಆಶ್ರಯದಲ್ಲಿ ಅನೇಕ ವೈಷ್ಣವ ಕವಿಗಳು ಮತ್ತಿತರ ಧರ್ಮದವರು ಕೃತಿ ರಚನೆ ಮಾಡಿದರು. ಈ ಕೆಲವು ಸಂಗತಿಗಳನ್ನು ನೋಡಿದರೆ ಕರ್ನಾಟಕದ ರಾಜರುಗಳು ಕೇವಲ ಕವಿಕಾವ್ಯ ಪಕ್ಷಪಾತಿಗಳಾಗಿದ್ದರೆ ಹೊರತು ಆಯಾ ಕವಿಗಳು ಯಾವ ಯಾವ ಮತಧರ್ಮದವರು ಎನ್ನುವುದನ್ನೇ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಎಂಬುದು ಅವರ ಉದಾರ ಮನೋಧರ್ಮಕ್ಕೆ ಸಾಕ್ಷಿಯಾಗಿದೆ. ಈ ಔದಾರ್ಯದಿಂದಾಗಿ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಪ್ರಮುಖ ಧರ್ಮದ ಕವಿಗಳ ಕೃತಿ ರಚನೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕಂಡುಬರುತ್ತದೆ. ಕವಿಗಳಿಗೆ ತಮ್ಮ ಪ್ರತಿಭೆಯ ಪ್ರಕಾಶನಕ್ಕೆ ರಾಜಾಸ್ಥಾನಗಳು ಅತ್ಯಂತ ಅಗತ್ಯವಾಗಿದ್ದಂತೆಯೇ ರಾಜರುಗಳಿಗೂ ತಮ್ಮ ಕೀರ್ತಿ ಪ್ರತಿಷ್ಠೆಯ ಪ್ರಕಾಶನಕ್ಕೆ ಕವಿಗಳು ಬೇಕಾಗಿದ್ದಂತೆ ತೋರುತ್ತದೆ. ರಾಜರನ್ನು ಆಶ್ರಯಿಸಿ ಕವಿಗಳು ಬೆಳೆದರು. ಕವಿಗಳಿಗೆ ಆಶ್ರಯ ಕೊಟ್ಟು ರಾಜರು ಉಳಿದರು. ಇಲ್ಲದಿದ್ದರೆ ಕೇವಲ ಚರಿತ್ರೆಯ ಪುಟಗಳಲ್ಲಿ ಹೆಸರುಗಳಾಗಿ ಉಳಿದು ಹೋಗುತ್ತಿದ್ದ ಕರ್ನಾಟಕದ ಎಷ್ಟೋ ರಾಜರು ಅವರು ಆಶ್ರಯ ಕೊಟ್ಟ ಕವಿಗಳಿಂದಾಗಿ ಅವರ ಕಾವ್ಯಗಳ ಜೊತೆಗೆ ಅಮರರಾಗಿ ಉಳಿದಿದ್ದಾರೆ. ಇತಿಹಾಸದಲ್ಲಿ ಕೇವಲ ಪಿಸು ಮಾತಾಗಬಹುದಾಗಿದ್ದ ಸಾಮಂತ ರಾಜನಾದ ಅರಿಕೇಸರಿ ಪಂಪನಂತಹ ಮಹಾಕವಿಗೆ ಆಶ್ರಯ ಕೊಟ್ಟ ಕಾರಣದಿಂದ ಪಂಪನ ವಿಕ್ರಮಾರ್ಜುನ ವಿಜಯದ ಪ್ರಧಾನ ಪಾತ್ರವಾದ ಅರ್ಜುನನ ಪಾತ್ರದೊಂದಿಗೆ ಬೆಸೆದುಕೊಂಡು ಉಜ್ವಲವಾಗಿ ಉಳಿದಿದ್ದಾನೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರನ್ನನಿಗೆ ಆಶ್ರಯ ಕೊಟ್ಟ ಇಮ್ಮಡಿ ತೈಲಪ್ಪ ಗದಾಯುದ್ಧದ ಸಾಹಸ ಭೀಮನಾಗಿ ಮಿಂಚುತ್ತಾನೆ. ಕರ್ನಾಟಕದ ಈ ರಾಜರುಗಳು ಸಾಧಿಸಿದ ಸಾಮ್ರಾಜ್ಯಗಳು ಈಗ ಇಲ್ಲ. ಅವರು ಕಟ್ಟಿಸಿಕೊಂಡ ವೈಭವದ ಅರಮನೆಗಳು, ಕೋಟೆ ಕೊತ್ತಲಗಳು ಈಗ ಮುರಿದು ಬಿದ್ದು ಪ್ರವಾಸಿಗರ ಕನಿಕರ ನಿಟ್ಟುಸಿರುಗಳಿಗೆ ಪಾತ್ರವಾಗಿವೆ. ಅವರ ವೀರ ಪರಾಕ್ರಮಗಳು ಚರಿತ್ರೆಯ ಒಂದು ಭಾಗವಾಗಿವೆ. ಆದರೆ ಕನ್ನಡ ಕವಿಗಳ ಕೃಪೆಯಿಂದ ಆ ರಾಜರುಗಳು ಕವಿಗಳ ಪ್ರಶಂಸೆಯ ಮಾತುಗಳಲ್ಲಿ, ಅವರ ಕಾವ್ಯದ ಪಾತ್ರಗಳಲ್ಲಿ ಕನ್ನಡ ಸಾಹಿತ್ಯದ ಒಂದು ಭಾಗವಾಗಿ ಕಾವ್ಯವನ್ನು ಓದುವ ಸಹೃದಯರ ನೆನಪಿನ, ಆಸಕ್ತಿಯ, ಪ್ರಶಂಸೆಯ ವಸ್ತುವಾಗಿದ್ದಾರೆ. ಈ ರಾಜರುಗಳು ಈ ಕವಿಗಳಿಗೆ ಮಾಡಿದ ಉಪಕಾರ ಅಚ್ಚಳಿಯದೆ ಸಾಹಿತ್ಯದ ಪುಟಗಳಲ್ಲಿ ನೆನಪಾಗುತ್ತದೆ. ಅರಿಕೇಸರಿ ಪಂಪನನ್ನು ಅತ್ಯಂತ ವಿಶ್ವಾಸದಿಂದ ಕಂಡುಕೊಂಡು ಅವನಿಂದ ಕೃತಿಗಳನ್ನು ಬರೆಯಿಸಿ ಅವನಿಗೆ ಕವಿತಾ ಗುಣಾರ್ಣವ, ಸುಕವಿಜನ ಮಾನಸೋತ್ತಂಸ ಹಂಸ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರಂ ಎಂಬ ಬಿರುದುಗಳನ್ನು ಕೊಟ್ಟಿದ್ದಲ್ಲದೆ ಧರ್ಮಪುರವೆಂಬ ಅಗ್ರಹಾರವನ್ನು ದತ್ತಿಯಾಗಿ ಕೊಟ್ಟು ಇನ್ನಿತರ ಸಮಸ್ತ ಭೋಗವಸ್ತುಗಳನ್ನೂ ಒದಗಿಸಿ ಪಂಪನ ಬದುಕಿಗೆ ನೆಮ್ಮದಿಯನ್ನು ತಂದುಕೊಟ್ಟನು. ಇಮ್ಮಡಿಯ ತೈಲಪ್ಪನು ರನ್ನನನ್ನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟು ಸನ್ಮಾನಿಸಿದನು. ರಾಷ್ಟ್ರಕೂಟ ಮೂರನೆಯ ಕೃಷ್ಣನು ಪೊನ್ನನಿಗೂ, ಹೊಯ್ಸಳರ
ಎರಡನೇ ಬಲ್ಲಾಳನು ಜನ್ನನಿಗೂ ಕವಿ ಚಕ್ರವರ್ತಿ ಎಂಬ ಬಿರುದುಗಳನ್ನು ಕೊಟ್ಟು ಗೌರವಿಸಿದರು. ಬಿಜ್ಜಳನಿಗೂ ಬಸವಣ್ಣನವರಿಗೂ ಎಷ್ಟೋ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಬಿಜ್ಜಳನಿಂದ ಬಸವಣ್ಣನವರಿಗೆ ದತ್ತವಾದ ಅಧಿಕಾರದ ಪ್ರಭಾವವು ವೀರಶೈವ ಧರ್ಮ ನೆಲೆಗೊಳ್ಳುವುದಕ್ಕೆ ನೆರವಾಯಿತು ಎಂಬುದನ್ನು ಮರೆಯುವಂತಿಲ್ಲ. ವಿಜಯನಗರದ ರಾಜರು ಎಲ್ಲ ಮತಧರ್ಮದವರಿಗೆ ಪ್ರೋತ್ಸಾಹ ನೀಡಿದರು. ಆದರೆ ಈ ರಾಜರು ಕವಿಗಳಿಗೆ ಆಶ್ರಯ ಕೊಡುವಲ್ಲಿ ಯಾವ ಅಹಂಭಾವವನ್ನು ಪ್ರಕಟಿಸಿದಂತೆ ತೋರುವುದಿಲ್ಲ. ಕವಿಗಳ ಬಗೆಗೆ ಅವರಿಗೆ ಅಪಾರವಾದ ಅಭಿಮಾನ, ಗೌರವ, ಕೆಲವು ವೇಳೆ ಗಾಢವಾದ ಸ್ನೇಹವೂ ಇದ್ದಂತೆ ಕಂಡುಬರುತ್ತದೆ. ಪಂಪನ ವಿಚಾರಕ್ಕೆ ಅರಿಕೇಸರಿಗೆ ಅಪಾರವಾದ ಪ್ರೀತಿ. ತನಗೂ ತನ್ನ ರಾಜನಾದ ಅರಿಕೇಸರಿಗೂ ಇದ್ದ ಸ್ನೇಹವನ್ನು ಪಂಪ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಂಪ ಭಾರತದಲ್ಲಿ ತೋಡಿಕೊಂಡಿದ್ದಾನೆ. ತನ್ನ ರಾಜನಾದ ಅರಿಕೇಸರಿಯು ಗುಣಾರ್ಣವ, ಅಂದರೆ ಸದ್ಗುಣಗಳ ಸಮುದ್ರವೇ ಆಗಿದ್ದನೆಂದು, ಅರಿಕೇಸರಿಯ ಪ್ರೀತಿ ತನ್ನ ಚಿತ್ತವನ್ನು ಸೂರೆಗೈದದ್ದರಿಂದ ತಾನು ತನ್ನ ಕಾವ್ಯದ ಕಥಾನಾಯಕನಲ್ಲಿ ಅವನನ್ನು ಸಮೀಕರಿಸುತ್ತಿದ್ದೇನೆಂದು ಪಂಪನು ಹೇಳಿಕೊಂಡಿದ್ದಾನೆ. ರನ್ನನಿಗೂ ತನ್ನ ಆಶ್ರಯದಾತನಾದ ತೈಲಪನ ಬಗ್ಗೆ ಗೌರವ. ಅಲ್ಲದೆ ಎಷ್ಟೋ ಕವಿಗಳು ರಾಜರಿಗೆ ಆಪ್ತರು ಮಾತ್ರವಲ್ಲ, ರಾಜನ ಆಸ್ಥಾನದ ದಂಡನಾಯಕರೂ ಮಂತ್ರಿಗಳೂ ಕಲಿಗಳೂ ಆಗಿದ್ದರು. ಪಂಪ ತನ್ನ ರಾಜನೊಂದಿಗೆ ಅಂದಿನ ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿದ ಕಲಿಯೂ ಆಗಿದ್ದ. ಜನ್ನನಂತಹ ಕವಿ ಹೊಯ್ಸಳ ಬಲ್ಲಾಳನಲ್ಲಿ ದಂಡಾಧೀಶನೂ ಮಂತ್ರಿಯೂ ಆಗಿದ್ದರಂತೆ.